ಫಸ್ಟ್ ಯೂಟ್ಯೂಬ್ ವ್ಲಾಗ್. ಹಾಯ್. ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಹಾಯ್, ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಸೊ ಐ ಥಾಟ್ ಆಫ್ ಒಂದು ಸೀರೀಸ್ ಹಾಕೋಣ. ನಮ್ಮ ಅಣ್ಣನ ಮದುವೆದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಇದು ಡೇ 1 ಆಫ್ ಶಾಪಿಂಗ್. 4 ಗಂಟೆ ಆಗ್ತಾಯಿದೆ ಆ್ಯಂಡ್ ವಿ ಆರ್ ಲಿವಿಂಗ್ ಟು ಕಂಚಿ ಬಾಬುಷಾ ಅಲ್ಲಿ. ಒಂದಷ್ಟು ಗಿಫ್ಟಿಂಗ್ ಸ್ಯಾರೀಸ್ ತೊಗೊಳ್ಬೇಕು ಆ್ಯಂಡ್ ಒಂದು ಸ್ವಲ್ಪ ಸ್ಯಾರೀಸ್ ನಮಗೂ ತೊಗೊಬೇಕು. ನನ್ನ ಫಸ್ಟ್ ಎವರ್ ಕಾಂಚೀವರಂ ಸ್ಯಾರಿ ತೊಗೊತಾ ಇದ್ದೀನಿ. ಸೊ ಎಲ್ಲ ಹೊಡ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಇಂಟ್ರಡ್ಯೂಸ್ ಮಾಡ್ತೀನಿ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ. ಹಾಯ್, ಇದು ನಮ್ಮ ಅಕ್ಕ. ಹಾಯ್ ಹಾಯ್ ಧ್ಯಾನ್, ಹಾಯ್ ಮಾಡಿ. ಹಾಯ್ ಹಾಯ್. ಹಾಯ್. ಇವರು ನಮ್ಮ ದೊಡ್ಡಮ್ಮ. ಹಾಯ್ ಹಾಯ್ ಮಾಡ, ಹಾಯ್ ಮಾಡಕ್ಕೆ. ಹಾಯ್ ಮೇಡಮ್. ಇವ್ರು ನಮ್ಮಮ್ಮ, ನಮ್ಮ ಅತ್ತೆ. ಹಾಯ್ ಹಾಯ್. ಏನು ಚಲೋ ಅಕ್ಕ. ಹಾಯ್ ಎಲ್ಲ. ಹಾಯ್ ಅಕ್ಕ. ಹಾಯ್ ಅಕ್ಕ. ನಮ್ಮ ದೊಡ್ಡಪ್ಪ ಮಿಲಿಟ್ರಿ ದೊಡ್ಡಪ್ಪ. ನಮ್ಮಣ್ಣ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಬ್ಯಾಗ್ಸು ಬಾಟಲ್ಸ್ನೆಲ್ಲ ಇಡ್ತಾ ಇದ್ದಾನೆ. ಸೊ ಬನ್ನಿ ಹೋಗೋಣ. ನಾವು 2 ಕಾರಲ್ಲಿ ಹೋಗಿದ್ವಿ. ಒಂದು ನಮ್ಮ ಅಣ್ಣ ಓಡಿಸ್ತಾ ಇದ್ದ, ಇನ್ನೊಂದು ನಮ್ಮ ಬಾವ ಓಡಿಸ್ತಾ ಇದ್ರು. ಸೊ ನಮ್ಮ ಅಣ್ಣ ಓಡಿಸ್ತಿದ್ದ ಕಾರಲ್ಲಿ ನಾನು, ನಮ್ಮ ಅಣ್ಣನ ಫಿಯಾನ್ಸೆ ಮತ್ತು ಅವ್ರ ಅಮ್ಮ ಹೋಗ್ತಾ ಇದ್ವಿ. ಆ್ಯಂಡ್ ನಮ್ಮ ಬಾವ ಓಡಿಸ್ತಿದ್ದ ಕಾರಲ್ಲಿ ನಮ್ಮ ಮಿಕ್ಕಿದ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ವಿ. ಇದು ನನ್ನ ಫಸ್ಟ್ ಟೈಮ್ ಕಂಚಿಗೆ ಹೋಗ್ತಾ ಇರೋದು. ಅವಾಗ ನಮ್ಮ ಅಮ್ಮ ಎಲ್ಲ ಹೋಗುವಾಗ ಹೇಳ್ತಿದ್ರು ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ, ಎಷ್ಟು ವೆರೈಟಿ ಇರುತ್ತೆ, ಯಾವ್ದು ಬೇಕಾದರೂ ತೊಗೊಬೋದು ಅಂತ. ನಂಗೆ ತುಂಬ ಎಕ್ಸೈಟೆಡ್ ಆಗ್ತಾ ಇದ್ದೆ ಹೋಗೋಕ್ಕೆ. ಯಾವ್ದು ಹೋಗಿರಲಿಲ್ಲ, ಬಟ್ ದಿಸ್ ಟೈಮ್ ನಂಗೆ ನಿಜ ಹೋಗಲೇಬೇಕಿತ್ತು. ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಆ್ಯಂಡ್ ಆನ್ ದ ವೇ ಮುಲ್ಬಾಗ್ಲು ದೋಸೆ ಪಾಯಿಂಟಲ್ಲಿ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಇದು ತುಂಬ ಫೇಮಸ್ ಅಂತೆ ಅಲ್ಲಿ. ಆ್ಯಂಡ್ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಕಾರಲ್ಲಿ ಇದ್ದಿದ್ದು ನಮ್ಮ ಮನೆಯವರೆಲ್ಲ ಸ್ವಲ್ಪ ನಮ್ಗಿಂತ ಮುಂದೆ ಹೋಗ್ತಾ ಇದ್ರು. ಸೊ ಅವ್ರಿಗೆ ಎಲ್ಲೂ ಸಿಗಲಿಲ್ಲ ನಮಗೆ. ಡೈರೆಕ್ಟ್ ಕಾಂಚೀವರಂ ಬಾಬುಷಾ ಶಾಪಲ್ಲೇ ನಾವು ಮೀಟ್ ಮಾಡಿದ್ದು. ಆ್ಯಂಡ್ ನಾವು ರೀಚ್ ಆಗೋಷ್ಟಲ್ಲಿ 11 o'clock ಆಗಿತ್ತು. ಆ್ಯಂಡ್ ಎಷ್ಟು ಜನ ಇದ್ರು ಅಂದರೆ ಓ ಮೈ ಗಾಡ್, ನಾನು ನಿಜ ಅಷ್ಟು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸಿಕ್ಕಾಪಡೆ ಜನ ಇದ್ರು. ಫಸ್ಟು ಗಿಫ್ಟಿಂಗ್ ಸ್ಯಾರೀಸ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟ್ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ವಿ. ಆ್ಯಂಡ್ ಬಜೆಟಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಫಾರ್ ಗಿಫ್ಟಿಂಗ್. ಒಂದು 30-40 ಗಿಫ್ಟಿಂಗ್ ಸ್ಯಾರೀಸ್ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಬೇಕಾಗಿರೋ ಸ್ಯಾರೀಸ್ನ ನೋಡ್ತಾ ಇದ್ವಿ. ನಮ್ಮ ಅಣ್ಣನ ಫಿಯಾನ್ಸೆ ಅಂದರೆ ನಮ್ಮ ಅತ್ತಿಗೆನ ಎಲ್ಲ ವೀಡಿಯೋಲು ನಾನು ಬ್ಲರ್ ಮಾಡಿದ್ದೀನಿ. ಮದುವೆ ದಿನಾನೇ ಅವ್ರದ್ದು ವೀಡಿಯೋ ಮಾಡಿ ಇಲ್ಲೊಂದು ವ್ಲಾಗ್ ಮಾಡಿದಾಗ ನಾನು ಅವ್ರ ಫೇಸ್ನ ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ವೀಡಿಯೋಲ್ಲೂ ಅವ್ರ ಫೇಸ್ನ ಬ್ಲರ್ ಮಾಡಿರ್ತೀನಿ. ಕಿತ್ತಾಕ್ಬಿಟ್ಟು ಇಲ್ಲಿ ಏನು ಮಾಡಿದ್ರು ಅವ್ರು? ನಮ್ಮ ಅಕ್ಕನ 2 ಮಕ್ಕಳು ನಾವು ಕರ್ಕೊಂಡು ಹೋಗಿದ್ವಿ. ಇಬ್ರಿಗೂ ಫುಲ್ ಬೋರ್ ಆಗ್ಬಿಟ್ಟು, ಇಬ್ರಿಗೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ. ಆ್ಯಂಡ್ ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಜನ ಬಂದಿದ್ರು ಅಂದರೆ ಒಂದೊಂದು ಫ್ಲೋರಲ್ಲೂ ಇದಕ್ಕಿಂತ ಜಾಸ್ತಿ ಜನ ಇದ್ದರು. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗು. ಇನ್ನು ಎಂಡಿಂಗ್ ಅಷ್ಟರಲ್ಲಿ ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಕೂಡ ಇರಲಿಲ್ಲ, ಅಷ್ಟು ಜನ ಇದ್ದರು. ಐ ಸಜೆಸ್ಟ್ ಎಲ್ರಿಗೂ ವೀಕ್ ಡೇಸಲ್ಲಿ ಹೋಗಿ ಅಂತ. ನಾವು ಹೋಗಿದ್ದು ಸ್ಯಾಟರ್ಡೇ, ಸಿಕ್ಕಾಪಡೆ ಜನ ಇದ್ದರು. ಇನ್ನು ಸಂಡೇಸ್ ಅಂತೂ ಕೇಳಲೇಬಿಡಿ, ಸಿಕ್ಕಾಪಡೆ ಜನ ಇರ್ತಾರೆ. ವೀಕ್ ಡೇಸಲ್ಲಿ ಹೋದರೆ ಮೇ ಬಿ ಇಷ್ಟು ಜನ ಇರಲ್ಲ. ಅವಾಗ ನಿಮ್ಗೆ ಸ್ವಲ್ಪ ನೋಡೋಕ್ಕೆ ಮತ್ತು ಸೆಲೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅದು ಸಿಗುತ್ತೆ. ಮತ್ತು ಅಷ್ಟು ಒಂಥರ ಇರಿಟೇಷನ್ ಆಗಲ್ಲ ಅಷ್ಟು ಜನ ಅಂತ. ಆ್ಯಂಡ್ ಹುಡುಗಿಗೆ ಧಾರೆ ಸೀರೆ ತೊಗೊಂಡ್ವಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸ್ಯಾರಿ ತೊಗೊಂಡ್ವಿ ಅಷ್ಟೇ. ಚೆನ್ನಾಗಿತ್ತು, ಏನೂ ಚೆನ್ನಾಗಿರ್ಲಿಲ್ಲ, ಯಾವುದು ತೊಗೊಂಡಿಲ್ಲ ನಾವು.
ಯಾವ ಸ್ಯಾರಿನೂ ತೊಗೊಂಡಿಲ್ಲ, ಯಾವುದು ಚೆನ್ನಾಗಿದೆ. ವಾಪಸ್ ಬೆಂಗಳೂರು ಹೋಗ್ತದೆ, ಚಿಕ್ಕಪೇಟೆ ತೊಗೊಂಡಿದ್ದೀವಿ ಅಷ್ಟೇ, ಬಲವಂತವಾಗಿ ಬಂದಿರೋದಕ್ಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ರಿಗೂ ನಾಚಿಕೆ ಆಗ್ತಿತ್ತು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ನನಗೆ ಫಸ್ಟ್ ಆಫ್ ಆಲ್ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಮುಜುಗರ ಆಗ್ತಿತ್ತು. ಅಲ್ಲಿ ಅಷ್ಟು ಜನ ಮುಂದೆ ಕ್ಯಾಮ್ರಾ ತೆಗೆದು ವೀಡಿಯೋ ಮಾಡೋದು, ಮಾತಾಡೋದೆಲ್ಲ. ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಇದು ತುಂಬ ಹೊಸದು, ಯಾರಿಗೂ ಈ ಥರ ಯಾರೂ ಮಾಡಿಲ್ಲ ನಮ್ಮ ಫ್ಯಾಮಿಲೀಲಿ. ಸೊ ಎಲ್ಲರೂ ಸ್ವಲ್ಪ ನಾಚಿಕೆ ಪಡ್ತಾಯಿದ್ರು, ಬಟ್ ಎಲ್ಲರೂ ಸಪೋರ್ಟಿವ್ ಆಗಿ ನಂಗೆ ಸಪೋರ್ಟ್ ಮಾಡ್ತಿದ್ರು ವೀಡಿಯೋ ಮಾಡೋದಕ್ಕೆ. ಆ್ಯಂಡ್ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಾದ್ಮೇಲೆ ಊಟಕ್ಕೆ ಅಂತ ಡಿವೈನ್ ಕೆಫೆ ಅಂತ ಆನ್ ದ ವೇಲೆ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಈ ಹೋಟೆಲ್ ಎಷ್ಟು ಯೂನಿಕ್ ಆಗಿತ್ತು ಅಂದರೆ, ಇದ್ರದ್ದು ಹ್ಯಾಂಡ್ ವಾಶ್ ನೋಡಿ, ವಾಟರ್ ಫಾಲ್ಸ್ ಥರ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಆನ್ ಮಾಡಿದ್ರೇ ಎಷ್ಟು ನೀರು ಬರ್ತಾಯಿತ್ತು ಅಂದರೆ, ಅದು ಒಂದು ಹ್ಯಾಂಡ್ ವಾಶ್ ಮಾಡೋಕ್ಕೆ ಅಷ್ಟು ನೀರು ಬೇಕಾಗೇ ಇರಲಿಲ್ಲ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ಬಟ್ ಇಟ್ಸ್ ಅ ವೇಸ್ಟ್ ಆಫ್ ಮನಿ ಅನಿಸುತ್ತೆ. ಎಲ್ರಿಗೂ ಸಿಕ್ಕಾಪಟ್ಟೆ ಹಶ್ವಾಗಿತ್ತು ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ರೂ. ಒಳ್ಳೆ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಆಚೆ ಬಂದಮೇಲೆ ಫೋಟೋ ಬೂತು ಮತ್ತು ವೀಡಿಯೋ ಮಾಡೋದಕ್ಕೆ ಈ ರೊಟೇಟಿಂಗ್ ವೀಲ್ ಥರ ಎಲ್ಲ ಇಟ್ಟಿದ್ರು. ಸೊ ನಾನು ನಮ್ಮ ಅಕ್ಕನ ಮಗ ಇಬ್ಬರು ಒಂದು ವೀಡಿಯೋ ಮಾಡ್ಕೊಂಡ್ವಿ. ಕಂಚಿಯಿಂದ ಬಂದ್ವಿ, ಅಲ್ಲಿ ಊಟ ಮಾಡಿದ್ವಿ. ಆ್ಯಂಡ್ ಸ್ಯಾರಿ ಶಾಪಿಂಗ್ ಬಗ್ಗೆ ಏನು ಹೇಳಬೇಕು ಅಂದರೆ, ವಿ ಡಿಡ್ಂಟ್ ಬೈ ದಟ್ ಮಚ್. ಹುಡುಗಿಗೆ ಮಾತ್ರ ಸ್ಯಾರಿ ತೊಗೊಂಡ್ವಿ, ಒಂದಷ್ಟು ಗಿಫ್ಟಿಂಗ್ ಸ್ಯಾರೀಸ್ ತೊಗೊಂಡ್ವಿ ಅಷ್ಟೇ. ಬಟ್ ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅಕ್ಕನಿಗೆ ನಾವು ಸ್ಯಾರಿನೇ ತೊಗೊಳ್ಳಿಲ್ಲ. ತುಂಬ ಎಕ್ಸ್ಪೆನ್ಸಿವ್ ಇತ್ತು, ಬಟ್ ನಮ್ಮ ಬಜೆಟಲ್ಲಿ ಇರಲಿಲ್ಲ ಸ್ಯಾರೀಸು. ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಆ್ಯಂಡ್ ವಿ ಡಿಡ್ಂಟ್ ಲೈಕ್ ದಟ್ ಮಚ್. ಸೊ ಒಂದಷ್ಟು ಗಿಫ್ಟಿಂಗ್ ಸ್ಯಾರೀಸ್ ತೊಗೊಂಡ್ವಿ. ಆ್ಯಂಡ್ ಸ್ವಲ್ಪ ಸ್ಯಾರೀಸ್ ತೊಗೊಂಡ್ವಿ ಅಷ್ಟೇ. ನನಗೆ, ನಮ್ಮ ಅಕ್ಕನಿಗೆ, ಅಮ್ಮಂಗೆ ತೊಗೊಳ್ಳೇ ಇಲ್ಲ ಸ್ಯಾರಿ. ಸೊ ಚಿಕ್ಕಪೇಟೆಯಲ್ಲೇ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಸೊ ಚಿಕ್ಕಪೇಟೆಯಲ್ಲೇ ಇವಾಗ ಸ್ಯಾರಿ ನೋಡ್ಬೇಕು ನಾವು. ಅಲ್ಲಿ ಹೋದಾಗ ಒಂದಷ್ಟು ವೀಡಿಯೋಸ್ ಮಾಡ್ಕೊತೀನಿ. ಸೊ ಸ್ಟೇ ಟ್ಯೂನ್. ನಾನು ಇಂಟ್ರೊಡ್ಯೂಸ್ ಮಾಡಲಿಲ್ಲಲ್ಲ, ಇದು ನಮ್ಮ ಅಣ್ಣ, ಇದು ನಮ್ಮ ಅತ್ತಿಗೆ ಅವರ ಅಮ್ಮ. ಇವರು ಬನ್ನಿ. ಹಾಂ, ಇವ್ರ ಹೆಸರು ಸುಧಾ, ಇವ್ರ ಹೆಸರು ಶಶಿ ಅಂತ. ನಮ್ಮಣ್ಣ ನನ್ನ ಹೆಸರೇ ಮರ್ತೋಗಿದ್ಯಾ ಅಂತ ಆಡ್ಕೊತಾ ಇದ್ದ. ಆ್ಯಕ್ಚುಲಿ ಅದು ವೀಡಿಯೋ ಮಾಡುವಾಗ ಸ್ವಲ್ಪ ಮುಜುಗರಾಗಿ ಆ ಥರ ಆಯಿತು ಅಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ 10:30, 11 ಗಂಟೆ ಆಗಿತ್ತು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ದಿಸ್ ವಿಡಿಯೋ ಎಂಟರ್ಟೈನಿಂಗ್ ಆಗಿತ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಶಾಪಿಂಗ್ ಆ್ಯಂಡ್ ಪ್ರಿಪ್ರೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್.